ಮಾಡಿದ್ರು ನನ್ನ ಮೇಲೆ ಹೇಳ್ಬೇಕು ನನ್ನ ಮೇಲೆ ಅಂತ. ಆಮೇಲೆ ನನ್ನ ಹೆಸರು ಹೇಳ್ಬಿಟ್ಟು ಮಾತಾಡಲಿ, ಆಮೇಲೆ ನನ್ನ ಪುರಾಣ, ನನ್ನ ಕತೆ, ನನ್ನ ನುಡಿ ಮದ್ದುಗಳೆಲ್ಲ ಆಮೇಲೆ ನೋಡ್ಲಿ. ನನಗೇನು ಗೊತ್ತಿಲ್ಲ ರೀ. ನನ್ಗೆ ಗೊತ್ತಿದ್ದು ನಾನು ಟಿವಿಲಿ ಇದನ್ನ ನೀವೇನು ಹೇಳ್ತಾ ಇದ್ದೀರಾ ಅದನ್ನ ಹೇಳಿದ್ರು ಅಂತ ನನಗೆ ಕ್ಲಿಪ್ಪಿಂಗ್ ಯಾರು ಕಳಿಸ್ಕೊಟ್ರು. ಅಷ್ಟು ಬಿಟ್ರೆ ನಾನು ಹಾಸನ ಕಡೆನೇ ಇನ್ನು ತಿರ್ಗಾಕೆ ಒಂದಿನ ಎಲೆಕ್ಷನ್ ಹೋಗಿದ್ದು ಅಂದ್ಬಿಟ್ರೆ ನಾನು ಹಾಸನ ಕಡೆನೇ ತಲೆ ಹಾಕೊಂಡು ಮಲಗಿಲ್ಲ. ಮಾನ ಹರಣ ಮಾಡಿದ ತಪ್ಪ ಏನು ಸರ್? ಮಾನ ಮಾಡಿದ ತಪ್ಪ ಇದಕ್ಕೆ ತಂದೋರು ತಪ್ಪ ಯಾರು ಮೊದಲು ಡಿಸೈಡ್ ಮಾಡಿ ಅಲ್ಲ ರೀ, ಇವರೇ ವೆರಿ ಸೀನಿಯರ್ ಜರ್ನಲಿಸ್ಟ್ ನೀವು. ಆ ಹೆಣ್ಮಕ್ಳದು ಮಾನ ಹರಣ ಇರಲಿ, ಆಗಿರೋ ತಪ್ಪ ಆಗಿರೋದನ್ನ ಅಂದ್ರೆ ಸಮರ್ಥನೆ ಮಾಡ್ಕೊತಾ ಇದ್ರು ಅವರು. ಬಹಳ ಮಾಡಿದ್ ಸರಿ ಇದು ಅಂತ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಸರ್? ಅದು ನಿಮ್ಗೆ ಲೋಪದೋಷ ಅಲ್ವಾ? ಸರ್ಕಾರ ಅದನ್ನು ಹೇಳ್ಬೇಕಲ್ವಾ? ಸರ್ಕಾರ ಏನು ಮಾಡ್ತಿದೆ? ಫಸ್ಟ್ ನೀವು ಎಲ್ಲದಕ್ಕೂ ಬೆಳತ್ತಿರಲ್ಲ, ನೀವು ಬೆಳತಾನೆ. ಗೌರ್ಮೆಂಟು ಆ ಚೌಧರಿ ಅವರು ಏನು ನಮ್ಮ ಕಮಿಷನ್ ಅವರು ಏನು ಮಾಡಬೇಕು ಅವರು ಅದೇ ಬಂದಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಅವ್ರು ಪಡೋರು ಅವ್ರಿಗೇನು ಕ್ರಮ ಇರ್ತದೋ ಅವ್ರು ಹೋಗ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಗೌರ್ಮೆಂಟ್ ಕೂಡ ಸುಮ್ಮಟ ಕೇಸ್ ತಗೊಂಡು ಅದನ್ನ ಎಂಕ್ವೈರಿ ಮಾಡಿ ಅಥವಾ ಏನಾದ್ರು ಇದನ್ನ ಮಾಡಿ ಏನೋ ಮಾಡ್ಬೋದು. ನೀವು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿನ ನಮಗಿನ್ನ ಒದಗಿಸ್ಕೊಟ್ರೆ ನಿಮ್ಮ ಡೀಪ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಡೀಪ್ ಇನ್ವೆಸ್ಟಿಗೇಷನ್ ನಾವು ಅದನ್ನು ನಿಮ್ಗೆ ಆಪ್ಷನ್ ಫಸ್ಟಿಗೆ ಬಿಡ್ತಾ ಇದ್ದೀವಿ. ನೀವು ಯಾವ ರೀತಿ ಅದನ್ನು ನಮಗೆ ಜನರಿಗೆ ತರ್ತೀವಿ ಅಂತ ನಾವು ಕಾಯ್ಕೊಂಡಿದ್ದೀವಿ. ಆಮೇಲೆ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ. ನನಗೂ ಎರಡು ಮೂರು ಸತಿ ಯಾರು ಕಳಿಸಿದ್ರಪ್ಪ. ನಿದ್ರೆ ಮಾಡಿದ್ದ ನಿದ್ರೆ ಇಲ್ಲ ನಾನು. ಸರ್ ಏನು ಮಾತಾಡ್ತೀನಿ ಅವ್ರ ಮನೆಯಲ್ಲಿ ಕೆಲಸ ಮಾಡಿದಂತ ಇಬ್ಬರು ಸಂತ್ರಸ್ತೆ ಡಿಜಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅವ್ರ ಮನೆಯಲ್ಲಿ ಇದ್ದಂತ 2 ಸಂತ್ರಸ್ತರಿಗೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಅವರೇ ಖುದ್ದು ಡಿಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ. 11 ಗಂಟೆಗೆ 12 ಗಂಟೆಗೆ ನಾನೆಲ್ಲ ಹೋಗಿದ್ದೆ, ಯಾವುದೋ ಟ್ರೀಟ್ಮೆಂಟ್ ಹೋಗಿದ್ದೆ. ಈಗ ಮುಗಿಸ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನನಗೆ ವಿಚಾರಿಸ್ಬಿಟ್ಟು ನಾನು ಮಾತಾಡ್ತೀನಿ. ಹೆಚ್ಚಿಗೆ ನನಗೆ ಮಾಹಿತಿ ಇಲ್ಲ. ಸುಮ್ಮನೆ ನನಗೆ ಮಾಹಿತಿ ಇದ್ದರೆ ನಾನೆಲ್ಲ ಮಾತಾಡ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಈಜಿ ವಿಲ್ ಟೇಕ್ 35,000 ಕೋಟಿ ರಾಜ್ಯಕ್ಕೆ ಬರಬೇಕು ಕಾರಣದಿಂದಲೇ 18,000 ಕೋಟಿ ಅವರು ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆ ಪೈಕಿ 3,454 ಕೋಟಿ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬಂದಿಲ್ಲ, ಪತ್ರ ಬಂದಿಲ್ಲ. ಅದು ಬರುತ್ತೆ ಅನ್ನೋ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ನೀವು ಯಾವ ರೀತಿಯಾಗಿ ವಾದವನ್ನು ಖಂಡಿತ ನಮ್ಮ ಹೋರಾಟ, ನ್ಯಾಯಾಲಯದ ಹೋರಾಟ ರಾಜ್ಯಕ್ಕೆ ಪರವಾಗಿ, ರಾಜ್ಯದ ಜನತೆಗೆ, ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ಹೋರಾಟ ಮುಂದುವರಿಯುತ್ತದೆ. ನ್ಯಾಯಾಲಯದಲ್ಲಿ ಹೋರಾಟ ನಡೀತದೆ, ಜನದ ಮುಂದೆ ಹೋರಾಟ ನಡೀತದೆ. ಥ್ಯಾಂಕ್ ಯು. ಪೆನ್ ಡ್ರೈವ್ಗೆ ಒಂದು ಇದು ಇರಬೇಕಾದ ಎನ್ಕ್ವೈರಿ ಪೆನ್ ಡ್ರೈವ್ ಸಿಡಿಗಳು ಎಷ್ಟು ಅಗಾನು ಬರ್ತಾ ಇದ್ದಾವೆ. ಸಪ್ರೇಟ್